ಬೆಂಗಳೂರಿನ ಚಾಮರಾಜಪೇಟೆಯ ಅಯ್ಯಪ್ಪ ಸ್ವಾಮಿ ದೇವಾಲಯ ಟ್ರಸ್ಟ್ನವರು ನಿರ್ಮಿಸಿರುವಂತಹ ನೂತನ ದೇವಸ್ಥಾನದಲ್ಲಿ ಅಯ್ಯಪ್ಪ ಸ್ವಾಮಿಯ ಪಂಚಲೋಹ ವಿಗ್ರಹ ಹಾಗೂ ಗಣೇಶ ಸುಬ್ರಹ್ಮಣ್ಯ ರಾಜರಾಜೇಶ್ವರಿ ದೇವರುಗಳ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಮಹೋತ್ಸವ ಇಂದು ನೆರವೇರಲಿದೆ. ಈ ಹಿನ್ನೆಲೆಯಲ್ಲಿ ಅನೇಕ ಧಾರ್ಮಿಕ ವಿಧಿವಿಧಾನಗಳು ನಡೆಯುತ್ತಿದ್ದು, ಥೇಟ್ ಶಬರಿಮಲೆಯಲ್ಲಿರುವಂತಹ ದೇವಸ್ಥಾನದ ಮಾದರಿಯಲ್ಲೇ ಪ್ರತಿಕೃತಿ ನಿರ್ಮಾಣ ಮಾಡಲಾಗಿದೆ. ಇದೆಲ್ಲದರ ಕುರಿತು ನಮ್ಮ ಪ್ರತಿನಿಧಿ ಪ್ರವೀಣ್ ರಾವ್ ನೀಡಿರುವ ಸಮಗ್ರ ವರದಿ ಇಲ್ಲಿದೆ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವಂತಹ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಕುಂಭಾಭಿಷೇಕ ನಡೀತಾ ಇದೆ. ಸುಮಾರು 50 ವರ್ಷಗಳ ಹಿಂದಿನ ದೇವಸ್ಥಾನವನ್ನು ಇದೀಗ ಶಿಲಾಮಯ ದೇವಸ್ಥಾನವನ್ನು ಮಾಡಿ ಎಲ್ಲ ಮೂರ್ತಿಗಳ ಮಹಾಗಣಪತಿ, ಸುಬ್ರಹ್ಮಣ್ಯ, ಅಯ್ಯಪ್ಪ ಸ್ವಾಮಿ, ರಾಜರಾಜೇಶ್ವರಿ ಎಲ್ಲ ವಿಗ್ರಹಗಳ ಪ್ರತಿಷ್ಠಾಪನೆ ಕೂಡ ನಡೀತಾ ಇದೆ. ಅತ್ಯಂತ ಅದ್ಧೂರಿಯಾಗಿ ಈ ಕಾರ್ಯಕ್ರಮ ಶ್ರದ್ಧಾಭಕ್ತಿಗಳಿಂದ ನಡೀತಾ ಇದೆ. ನಾವು ದೃಶ್ಯಗಳಲ್ಲಿ ನೋಡ್ಬೋದು. ಎಲ್ಲ ಕಲಶದ ಪ್ರತಿಷ್ಠಾಪನೆ ಇಲ್ಲಿ ಮಾಡಿರುವಂಥದ್ದು. ನಾಳೆ ಸೋಮವಾರ ದಿವಸ 20ನೇ ತಾರೀಕು ಸ್ವಾಮಿಗೆ ಈ ಒಂದು ಪ್ರತಿಷ್ಠಾಪನಾ ಮಹೋತ್ಸವ ಮತ್ತು ಕುಂಭಾಭಿಷೇಕ ಇಲ್ಲಿ ನಡೆಯುವಂಥದ್ದು ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ಮಲೆಮಹದೇಶ್ವರ ದೇವಸ್ಥಾನ ಕೂಡ ಇಲ್ಲೇ ಇದೆ. ಅದರ ಹಿನ್ನೆಲೆಯಲ್ಲಿ ಇರ್ತಕ್ಕಂಥದ್ದೇ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವನ್ನು ಶಬರಿಮಲೆಯಲ್ಲಿ ಹೇಗಿದೆ ದೇವಸ್ಥಾನ, ಹಾಗೆ ದೇವಸ್ಥಾನದ ನಿರ್ಮಾಣವನ್ನು ಕೂಡ ಇಲ್ಲಿ ಮಾಡಿರುವಂಥದ್ದು. ಪಕ್ಕದಲ್ಲೇ ಈದ್ಗಾ ಮೈದಾನ ಇರುವಂಥದ್ದನ್ನು ನಾವು ನೋಡ್ತೇವೆ. ಅದ್ರ ಪಕ್ಕದಲ್ಲೇ ಇರುವಂಥದ್ದು ಅಯ್ಯಪ್ಪ ಸ್ವಾಮಿಯ ಈ ಒಂದು ದೇವಸ್ಥಾನ. ಪುಟ್ಟದಾದಂತಹ ದೇವಸ್ಥಾನವನ್ನು ಇವತ್ತು ಅದ್ಭುತವಾಗಿ ಎಲ್ಲ ಶಿಲಾಮಯ ದೇವಸ್ಥಾನವನ್ನು ಮಾಡಿ ಅಲ್ಲಿ ಸ್ವಾಮಿಯ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದಾರೆ. ವಿವಿಧ ಹೋಮಗಳು ಕೂಡ ಈಗಾಗಲೇ ನೆರವೇರಿರುವಂಥದ್ದು. ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಈಗಾಗಲೇ ನೆರವೇರಿಸ್ತಾ ಇದ್ದಾರೆ. ಎಲ್ಲ ವಿಧವಾಗಿರ್ತಕ್ಕಂಥ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಸ್ವಾಮಿಯ ಅಯ್ಯಪ್ಪನ ದೇವಸ್ಥಾನ ಇಲ್ಲಿ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿರುವಂಥದ್ದು. ಒಳಭಾಗಕ್ಕೆ ನಾವು ಹೋಗೋಣ. ದೇವಸ್ಥಾನದಲ್ಲಿ ಯಾವ ರೀತಿಯ ಕುಂಭಾಭಿಷೇಕಕ್ಕೆ ಯಾವ ರೀತಿಯ ಕುಂಭಗಳನ್ನು ಸಿದ್ಧ ಮಾಡಿದ್ದಾರೆ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ತನಕ ಕೂಡ ಅಯ್ಯಪ್ಪ ಸ್ವಾಮಿಯ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯ 18 ಮೆಟ್ಟಿಲುಗಳ ಅಯ್ಯಪ್ಪ ಸ್ವಾಮಿಯ ಈ ಉತ್ಸವ ಮೂರ್ತಿಯನ್ನು ನಿರಂತರವಾಗಿ 50 ವರ್ಷಗಳಿಂದ ಇಲ್ಲಿ ಅಯ್ಯಪ್ಪನ ಭಕ್ತರೆಲ್ಲರೂ ಸಹಿತ ಪೂಜೆಗಳನ್ನು ಮಾಡ್ಕೊಂಡು ಬರ್ತಾಯಿದ್ರು. ಇದೀಗ ಆ ಸ್ವಾಮಿಯ ಪ್ರೇರಣೆಯ ಮೇರೆಗೆ, ಆ ಸ್ವಾಮಿಯ ಪ್ರೇರಣೆಯಂತೆ ಈಗ ಆತನ ಪಂಚಲೋಹದ ವಿಗ್ರಹ ಇಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇರುವಂಥದ್ದು. ಎಲ್ಲ ಕುಂಭಾಭಿಷೇಕಕ್ಕೆ ಇಲ್ಲಿ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಸುಮಾರು 501 ಕುಂಭಗಳ ಅಭಿಷೇಕ ಇಲ್ಲಿ ನಡೀತದೆ. ಈಗಾಗಲೇ ಆ ವಿಗ್ರಹಗಳು ನೋಡಿ, ಇಲ್ಲಿ ನಾವು ದೃಶ್ಯಗಳು ನೋಡ್ಬೋದು. ನಮ್ಮ ಸಂಪೂರ್ಣ ನ್ಯೂಸ್ನ ಎಲ್ಲ ವೀಕ್ಷಕರಿಗೆ ಅತ್ಯಂತ ಎಕ್ಸ್ಕ್ಲೂಸಿವ್ ಆಗಿ ನೋಡಿ, ಇಲ್ಲಿ ಮಹಾಗಣಪತಿ ಆರಂಭದಲ್ಲಿ ಇರ್ತಕ್ಕಂಥದ್ದು ಮಹಾಗಣಪತಿ ಇದೆ. ಆ ನಂತರದಲ್ಲಿ ಈ ಕೊನೆ ಭಾಗದಲ್ಲಿ ಇರ್ತಕ್ಕಂಥದ್ದು ಇದು ರಾಜರಾಜೇಶ್ವರಿ ದೇವಿ ಮತ್ತು ಅಯ್ಯಪ್ಪನ ಪಂಚಲೋಹ ವಿಗ್ರಹ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ. ಇದು ಎಲ್ಲ ಈ ಪ್ರತಿಷ್ಠಾಪನೆಯನ್ನು ಮಾಡಬೇಕಾದ್ರೆ ಅನೇಕ ದಿನಗಳ ಒಂದಿಷ್ಟು ವಿಧಿವಿಧಾನಗಳು ಇರ್ತವೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ಹಿಂದೂ ಧಾರ್ಮಿಕ ಪದ್ಧತಿಯಲ್ಲಿ ಅದಕ್ಕೆ ಜಲಾದಿವಾಸ ಮತ್ತು ಧಾನ್ಯವಾಸ ಸುಮಾರಷ್ಟು ಒಂದಿಷ್ಟು ಕಾರ್ಯಗಳಿರ್ತವೆ. ಅದೆಲ್ಲವನ್ನು ನೆರವೇರಿಸಿ ಇವತ್ತು ನಮಗೆ ಅತ್ಯಂತ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಸಂಪೂರ್ಣ ನ್ಯೂಸ್ನ ವೀಕ್ಷಕರಿಗೆ ಇದು ಲಭ್ಯ ಆಗ್ತಾ ಇರುವಂಥದ್ದು. ಆ ದೃಶ್ಯಗಳು ನೋಡ್ತಾ ಇದ್ದೇವೆ ನೋಡಿ. ಇಲ್ಲೆಲ್ಲ ಸುಮಾರು 501 ಕುಂಭಗಳ ಅಭಿಷೇಕ ಸ್ವಾಮಿಯ ಸನ್ನಿಧಿಯಲ್ಲಿ ನಡೆಯುವಂಥದ್ದು. ಅದ್ಭುತವಾಗಿ ದೇವಸ್ಥಾನವನ್ನು, ಶಿಲಾಮಯ ದೇವಸ್ಥಾನವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅಯ್ಯಪ್ಪ ಸ್ವಾಮಿಯ ಭಕ್ತರೆಲ್ಲರೂ ಕೂಡ ಸೇರಿಕೊಂಡು ನೋಡಿ, ಈ ಭಾಗದಲ್ಲೂ ಕೂಡ ಕುಂಭಗಳು, ಯಾಕಂದರೆ 501 ಕುಂಭಗಳು ಅಂದರೆ ಸುಮಾರು 108 ಕುಂಭಗಳು, 101 ಕುಂಭಗಳು ಮಾಡ್ತಾರೆ. ಆದರೆ 501 ಕುಂಭಗಳ ಅಭಿಷೇಕ ಮಾಡ್ತಾ ಇರುವಂಥದ್ದು ಇದು ಅತ್ಯಂತ ವಿಶೇಷವಾಗಿರುವಂಥದ್ದು. ಸ್ವಾಮಿಯ ಎಲ್ಲ ಭಕ್ತರು ಸೇರಿಕೊಂಡು ಅಯ್ಯಪ್ಪ ಸ್ವಾಮಿಯನ್ನು ಕಲಿಯುಗದ ವರದ ಅಂಥೇಳಿ ಕರೀತಾರೆ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ ತ್ಯಾಗಮೂರ್ತಿ. ನಂಬಿದಂತಹ ಭಕ್ತರನ್ನು ಶಬರಿಮಲೆಯಲ್ಲಿ ನೆಲೆ ನಿಂತಹ ಅಯ್ಯಪ್ಪ ಸ್ವಾಮಿ ಎಲ್ಲ ಭಾಗಗಳಲ್ಲೂ ಸಹಿತ ಆತನ ಮೂರ್ತಿಯ ಪ್ರತಿರೂಪ ಇದ್ದು ಎಲ್ಲರಿಗೂ ಅನುಗ್ರಹವನ್ನು ಮಾಡುವಂಥ ಸ್ವಾಮಿ. ನೋಡಿ, ಇದು ದೃಶ್ಯ ಎಷ್ಟೊಂದು ಅದ್ಭುತವಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ನಾವಿಲ್ಲಿ ನೋಡ್ಬೋದು ಹೊಸ ಶಿಲಾಮಯ ದೇವಸ್ಥಾನ. ಎಲ್ಲ ಸ್ವಾಮಿಯ ಅಯ್ಯಪ್ಪ ಸ್ವಾಮಿಯ ನಾವು ಒಳಭಾಗಕ್ಕೆ ಹೋಗುವಂತಹ ಒಂದು ಅವಕಾಶ ನೋಡಿ. ಇಲ್ಲಿ ಅಯ್ಯಪ್ಪ ಸ್ವಾಮಿಯ ಪ್ರತಿಷ್ಠಾಪನೆಗೆ ಎಲ್ಲ ಪೀಠ ಸಿದ್ಧವಾಗಿ ಕುಳಿತುಕೊಂಡಿದೆ. ಇಲ್ಲಿ
ಈ ಶಿಲಾಮಯವಾಗಿರ್ತಕ್ಕಂತಹ ದೇವಸ್ಥಾನ ಚಾಮರಾಜಪೇಟೆಯ ಭಾಗದ ಜನರ ಒಂದು ಸೌಭಾಗ್ಯ ಇದು. ಯಾಕಂದರೆ 50 ವರ್ಷಗಳ ಪರ್ಯಂತ ಆ ಒಂದು ಉತ್ಸವ ಮೂರ್ತಿಯ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಮಾಡಿದಂಥ ಭಕ್ತರೆಲ್ಲರೂ ಸೇರಿ ಎಲ್ಲರ ಒಂದು ಸ್ವಾಮಿಯ ಪ್ರೇರಣೆ ಜೊತೆಗೆ ಇಲ್ಲಿ ಅಯ್ಯಪ್ಪ ಸ್ವಾಮಿಯ ಒಂದು ಪ್ರತಿಷ್ಠಾಪನೆಗೆ ಪೀಠ ಈಗ ಸಿದ್ಧ ಆಗಿದೆ. ಎಲ್ಲ ವಿಧಿವಿಧಾನಗಳ ಮೂಲಕ ಇಲ್ಲಿ ಆ ಸ್ವಾಮಿಯ ಪ್ರತಿಷ್ಠಾಪನೆ ನಡೀತದೆ. ರಾಜರಾಜೇಶ್ವರಿ ದೇವಿಯ ಪ್ರತಿಷ್ಠಾಪನೆ ಇಲ್ಲಿ ನಡೆಯುವಂಥದ್ದು. ಅಮ್ಮನವರ ಪ್ರತಿಷ್ಠಾಪನೆ ಕೂಡ ಇಲ್ಲಿ ನಡೀತಾ ಇದೆ. ಅಕ್ಷಯ ತದಿಗೆಯ ಪರ್ವಕಾಲದಲ್ಲಿ ಈ ಒಂದು ಉತ್ಸವ ನಡೀತಾ ಇರುವಂಥದ್ದು. ಇಲ್ಲಿ ಮಹಾಗಣಪತಿ ನೋಡಿ, ಇಲ್ಲಿ ಮೇಲ್ಭಾಗದಲ್ಲಿ ಗಣಪತಿಯ ಚಿತ್ರವನ್ನು ಇಟ್ಟಿದ್ದಾರೆ. ಇಲ್ಲಿ ಗಣಪತಿಯ ಪ್ರತಿಷ್ಠಾಪನೆಗೆ ಒಂದು ಪೀಠವನ್ನು ಇಲ್ಲಿ ಸಿದ್ಧ ಮಾಡಿರುವಂಥದ್ದು. ಭಾಳ ಅದ್ಭುತವಾಗಿ ಸಣ್ಣ ಜಾಗದಲ್ಲೇ ಭಾಳ ಅದ್ಭುತವಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿರುವಂಥದ್ದು. ಇಲ್ಲಿ ಈ ಭಾಗದಲ್ಲಿ ಉತ್ಸವ ಮೂರ್ತಿ ನೋಡಿ, ಇಲ್ಲಿ ಮೇಲೆ ನೋಡ್ತಾ ಇದ್ದೀವಿ ನಾವು. ಅಯ್ಯಪ್ಪ ಸ್ವಾಮಿಯ ಅವತಾರ ಯಾಕಾಯಿತು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತಹ ಮಹಿಷಿಯ ಸಂಹಾರಕ್ಕೋಸ್ಕರವಾಗಿ ಹರಿಹರದ ಸಮ್ಮೇಳನದಿಂದ ಅಯ್ಯಪ್ಪ ಸ್ವಾಮಿಯ ಒಂದು ಈ ಭೂಮಿಯ ಮೇಲೆ ಅವತಾರ ಆದಂಥದ್ದು. ನಾವು ಇಲ್ಲಿ ಉತ್ಸವ ಮೂರ್ತಿಗೆ ಅವರು ಜಾಗವನ್ನು ಮಾಡಿರುವಂಥದ್ದು. ಇದೆಲ್ಲ ಶಿಲಾಮಯವಾದಂಥ ದೇವಸ್ಥಾನ. ಭಾಳ ಅದ್ಭುತವಾಗಿ ಪುಷ್ಪಾಲಂಕಾರವನ್ನು ಕೂಡ ಇಲ್ಲಿ ಮಾಡಿರುವಂಥದ್ದು. ಇಲ್ಲಿ ಸುಬ್ರಹ್ಮಣ್ಯ ಅಯ್ಯಪ್ಪ ಸ್ವಾಮಿ ಅಂತಂದರೆ ಗಣೇಶ ಸುಬ್ರಹ್ಮಣ್ಯರ ಸಹೋದರ ಅಯ್ಯಪ್ಪ ಸ್ವಾಮಿ. ಹಾಗಾಗಿ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದಲ್ಲಿ ಗಣೇಶ ಸುಬ್ರಹ್ಮಣ್ಯರು ಇರಲೇಬೇಕು ಯಾವತ್ತು. ಅದು ಇಲ್ಲಿ ಮಾಡಿರುವಂಥದ್ದು. ಗಣೇಶ ಸುಬ್ರಹ್ಮಣ್ಯರ ಒಂದು ಪ್ರತಿಷ್ಠಾಪನೆಗೆ ಪೀಠ ಕೂಡ ಇಲ್ಲಿ ನೆರವೇರಿಸಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಭಾಳ ಸುಂದರವಾಗಿ ಒಂದು ಶಿಲೆಯಲ್ಲಿ ದೇವಸ್ಥಾನ ಸಿದ್ಧ ಆಗಿರುವಂಥದ್ದು ನೋಡಿ. ಶಿಲಾಮಯ ದೇವಸ್ಥಾನದ ಒಂದು ಕುಸುರಿ ಇಲ್ಲಿ ನೆರವೇರಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಭಾಳ ಸುಂದರವಾಗಿರ್ತಕ್ಕಂತಹ ಒಂದು ದೇವಸ್ಥಾನ ಚಾಮರಾಜಪೇಟೆಯ ಈ ಭಾಗದಲ್ಲಿ ಅನೇಕ ವರ್ಷಗಳಿಂದ ಎಲ್ಲರೂ ಭಕ್ತರು ಕೂಡ ಇಚ್ಛೆಯನ್ನು ಪಟ್ಟಿದ್ದರು. ಸ್ವಾಮಿ ಆ ಶಕ್ತಿಯನ್ನು ಎಲ್ರಿಗೂ ಕೊಟ್ಟು ಇವತ್ತು ಇಲ್ಲಿ ಪ್ರತಿಷ್ಠಾಪನೆ ನಡೀತಾ ಇರುವಂಥದ್ದು. ಇಲ್ಲೆಲ್ಲ ನೋಡಿ ಭಾಳ ಸುಂದರವಾದಂತಹ ಪೇಂಟಿಂಗ್ಸನ್ನು ನಾವು ನೋಡ್ತಾ ಇದ್ದೇವೆ. ಅಯ್ಯಪ್ಪ ಸ್ವಾಮಿಯ ಯಾವ ರೀತಿ ಅಯ್ಯಪ್ಪನ ಜನನ ಆಯಿತು, ಯಾವ ರೀತಿಯ ಶಿಕ್ಷಣ ಮತ್ತು ಎಲ್ಲ ಅಯ್ಯಪ್ಪನ ಕತೆ ಭಾಳ ಸೊಗಸಾಗಿರುವಂಥದ್ದು. ಆ ಕತೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಚಿತ್ರಣವನ್ನು ಕೂಡ ಇಲ್ಲಿ ಮಾಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ದೇವಸ್ಥಾನ ಈಗ ಇಷ್ಟು ದೊಡ್ಡ ಬೃಹದಾಕಾರವಾದ ದೇವಸ್ಥಾನವನ್ನೆಲ್ಲ ಕಟ್ಟಿದ್ದಾರೆ. ಮೊದಲು ಇಲ್ಲಿ ಪೂಜೆ ಮಾಡ್ತಾ ಇದ್ದಂತಹ ಒಂದು ಚಿತ್ರಪಟವನ್ನು ನಾವು ನೋಡ್ಬೋದು. ಸ್ವಾಮಿಯ ಶರಣಮಯ್ಯಪ್ಪ ಅಯ್ಯಪ್ಪನ ಅದ್ಭುತವಾಗಿರ್ತಕ್ಕಂತಹ ಚಿತ್ರಪಟ. ಇದರ ವಿಶೇಷತೆ ಏನು ಅಂದರೆ ಇದನ್ನು ಪೇಂಟ್ ಮಾಡಿದವರು ಬಿಡಿಸಿದಂಥವರು ರವಿವರ್ಮ ಅವರು, ಖ್ಯಾತ ಚಿತ್ರ ಕಲಾಕಾರರಾದಂಥವರು. ಅವರು ಬಿಡಿಸಿದಂಥದ್ದು ಇದು. ಇಡೀ ಭಾರತದಲ್ಲಿ ಅಯ್ಯಪ್ಪನ ಪೇಂಟಿಂಗ್ಸು ಈ ರೀತಿಯ ಇರುವಂಥದ್ದು ಕೇವಲ 3 ಮಾತ್ರ ಇರುವಂಥದ್ದು. ಅದರಲ್ಲಿ ಒಂದು ಇಲ್ಲಿ ನಮ್ಮ ಅಯ್ಯಪ್ಪನ ಬೆಂಗಳೂರಿನ ಸೌಭಾಗ್ಯ ಚಾಮರಾಜಪೇಟೆಯಲ್ಲಿರ್ತಕ್ಕಂಥದ್ದು. ಇದೇ ಅಯ್ಯಪ್ಪ ಸ್ವಾಮಿಯನ್ನು ನಿರಂತರವಾಗಿ 50 ವರ್ಷಗಳ ಪರ್ಯಂತ ಪೂಜೆಯನ್ನು ಮಾಡ್ಕೊಂಡು ಬಂದು ಇವತ್ತು ಆ ಸ್ವಾಮಿಯ ಬೃಹದಾಕಾರವಾಗಿರ್ತಕ್ಕಂಥ ದೇವಸ್ಥಾನವನ್ನು ಕಟ್ಟಿ 501 ಕುಂಭಗಳ ಅಭಿಷೇಕ ನಡೀತಾ ಇದೆ. ನಮ್ಮ ಜೊತೆ ಗುರುಸ್ವಾಮಿಗಳಾದಂತಹ ಜಯರಾಮ್ ಸ್ವಾಮಿಗಳಿದ್ದಾರೆ. ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಅವರು ಅಲ್ಲೇ ಮಾತಾಡ್ಸೋಣ. ಚಾಮರಾಜಪೇಟೆಯ ಈ ಅದ್ಭುತವಾಗಿರ್ತಕ್ಕಂತಹ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನವನ್ನು ಇಲ್ಲಿ ಪ್ರತಿಷ್ಠಾಪನೆ ಆಗಬೇಕು ಅಯ್ಯಪ್ಪಂದು ಅಂತೇಳಿ ಅನೇಕ ಭಕ್ತರು ಬಯಸ್ತಾ ಇದ್ದರು. ಗುರುಸ್ವಾಮಿಗಳಾದಂತಹ ಜಯರಾಮ್ ಸ್ವಾಮಿಗಳ ನೇತೃತ್ವದಲ್ಲಿ ಅದ್ಭುತವಾಗಿರ್ತಕ್ಕಂತಹ ಒಂದು ಧಾರ್ಮಿಕ ಕಾರ್ಯ ಇವತ್ತು ನಡೀತಾ ಇದೆ. ನಮ್ಮ ಜೊತೆ ಜಯರಾಮ್ ಸ್ವಾಮಿಗಳಿದ್ದಾರೆ. ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ನಮಸ್ಕಾರ. ಸ್ವಾಮಿಯೇ ಶರಣಮಯ್ಯಪ್ಪ ಗುರುಗಳೇ. ಶರಣಮಯ್ಯಪ್ಪ. ಅದ್ಭುತವಾಗಿರುವಂತಹ ಒಂದು ಕಾರ್ಯ ನಡೀತಾ ಇದೆ. ಶ್ರದ್ಧಾಭಕ್ತಿಯಿಂದ ನಡೀತಾ ಇದೆ. ಅಯ್ಯಪ್ಪನ ಪ್ರತಿಷ್ಠಾಪನೆಗೆ ಎಲ್ಲ ಸಿದ್ಧತೆಗಳು ನಡೀತಾ ಇದ್ದಾವೆ. ಏನು ಹೇಳ್ತೀರಿ? ಇದು ಚಾಮರಾಜಪೇಟೆಯ ಸುಮಾರು 50 ವರ್ಷಗಳಿಂದ ಇಲ್ಲಿ ಅಯ್ಯಪ್ಪ ಸ್ವಾಮಿಯವರು ನೆಲೆಸಿದ್ದಾರೆ. ಮತ್ತು ಇಲ್ಲಿ 50 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಇದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಮುಂಚೆ ಇದು ಒಂದು ಚಿಕ್ಕದಾಗಿತ್ತು ದೇವಸ್ಥಾನ. ಇದನ್ನು ನಾವೆಲ್ಲ ನಮ್ಮ ಚಾಮರಾಜಪೇಟೆ ಮತ್ತು ಇತರೆ ಎಲ್ಲರೂ ಸೇರಿ ಇದನ್ನು ನಿರ್ಮಾಣ ಮಾಡಬೇಕು ಅಂತ ಹೊರಟಾಗ ಅದು ತುಂಬ ದಿನಗಳಿಂದ ಅದು ಸ್ವಲ್ಪ ಸ್ಥಗಿತಗೊಂಡಿತ್ತು. ಈಗ ಅದನ್ನು ನನ್ನ ಕಾಲಕ್ಕೆ ಬಂದಾಗ ಇದನ್ನು ಸಂಪೂರ್ಣ ಈ ಜಾಗವನ್ನು ನಾವು ತೆಗೆದುಕೊಂಡು ಹೊಸದಾಗಿ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದೇವೆ. ಇಲ್ಲಿ
ಗಣಪತಿ, ಸುಬ್ರಹ್ಮಣ್ಯೇಶ್ವರ ಮತ್ತು ರಾಜರಾಜೇಶ್ವರಿ ದೇವಸ್ಥಾನವಿದೆ. ಈ ಅಯ್ಯಪ್ಪ ಸ್ವಾಮಿಯ 50 ವರ್ಷ ಇತಿಹಾಸದಲ್ಲಿ ಸುಮಾರು ನನಗನ್ಸುತ್ತೆ 10 ಲಕ್ಷಗಳಿಂದ ಮೇಲ್ಪಟ್ಟು ಇಲ್ಲಿಂದ ಯಾತ್ರೆ ಮಾಡಿದ್ದಾರೆ. ಇಲ್ಲಿ ಯಾತ್ರೆ ಮಾಡಿರ್ತಕ್ಕಂಥವರು ದೇಶ ವಿದೇಶಗಳಲ್ಲಿ ನೆಲೆಸಿದ್ದಾರೆ. ಆಗ ಅವರು 50 ವರ್ಷ ಮತ್ತು 40 ವರ್ಷ 30 ವರ್ಷದ ಕೆಳಗಡೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಾಗಿದ್ದರು. ಇವತ್ತೆಲ್ಲ ಬೆಳೆದು ನಿಂತು ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿದಂಥ ಯಾವುದಾದ್ರೂ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಂದರೆ ಅದು ಬೆಂಗಳೂರಿನ ಚಾಮರಾಜಪೇಟೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಇಲ್ಲಿ ಸುಮಾರು ಜನ ತಮ್ಮ ದುಃಖ ದಮ್ಮನೆಗಳನ್ನು ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಅವರಿಗೆ ಅವರ ಇಷ್ಟಾರ್ಥಗಳು ನೆರವೇರಿಸಿ ಅವರ ದುಃಖ ದಮ್ಮನ ಕಷ್ಟಗಳನ್ನು ನಿವಾರಣೆ ಮಾಡುವಂತಹ ಯಾವುದಾದ್ರೂ ದೇವಸ್ಥಾನ ಅಂದರೆ ಅದು ಚಾಮರಾಜಪೇಟೆ ಶ್ರೀ ಅನ್ನದಾನ ಪ್ರಭು ಅಯ್ಯಪ್ಪ ಸ್ವಾಮಿ. ಹೀಗೆ ಇದನ್ನು ಇತಿಹಾಸವನ್ನು ಹೇಳೋಕ್ಕೆ ಹೋದರೆ ತುಂಬ ಸಮಯ ಬೇಕಾಗ್ತದೆ. ಆದರೆ ಇಷ್ಟು ಮಾತ್ರ ಹೇಳಬಲ್ಲೆ, ಇದು ನನಗೆ ಸಿಕ್ಕಂಥ ಒಂದು ಸೌಭಾಗ್ಯ. ನನ್ನ ಗುರುಸ್ವಾಮಿಯ ಧರ್ಮದರ್ಶಿಗಳ ನೇತೃತ್ವದಲ್ಲಿ ಇಂದು ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕುಂಭಾಭಿಷೇಕ ನಿನ್ನೆ 18ನೇ ತಾರೀಕು ತುಂಬ ಅದ್ಭುತವಾಗಿ ಸುಮಾರು 250 ಮಹಿಳೆಯರಿಂದ ಗಂಗಾ ಪೂಜೆಯನ್ನು ಮಾಡಿ ಕಳಸವನ್ನು ಹೊತ್ತು ತಂದು ಇಲ್ಲಿ ಅದ್ಭುತವಾಗಿ ಅದರಲ್ಲಿ ಕಾಲಭೈರವೇಶ್ವರ ಬಸವಣ್ಣನವರು ಕೂಡ ನಮ್ಮ ದೇವಸ್ಥಾನಕ್ಕೆ ಬಂದು ಅವರು ಆಶೀರ್ವಾದ ಮಾಡಿದ್ದಾರೆ. ಹಾಗೆ ಇಂದು ನಮ್ಮ 19ನೇ ತಾರೀಕು ಭಾನುವಾರ ಬೆಳಗ್ಗೆಯಿಂದ ಎಲ್ಲ ವೇದ ಪುರಾಣಗಳು ಮತ್ತು ವೇದ ಶಾಸ್ತ್ರಗಳಿಂದ ಅದ್ಭುತವಾಗಿ ಕಾರ್ಯಕ್ರಮವಾಗಿದೆ. ನಾಳೆ 20ನೇ ತಾರೀಕು ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಕುಂಭಾಭಿಷೇಕ ಕಾರ್ಯಕ್ರಮ. ಈ ಕುಂಭಾಭಿಷೇಕದಲ್ಲಿ ಸುಮಾರು 500 ಕಳಸಗಳ ಕುಂಭಗಳನ್ನು ನಾವು ಅಭಿಷೇಕವನ್ನು ಮಾಡಿ ಇದನ್ನು ಪ್ರಾರಂಭ ಅಂದರೆ ಕುಂಭಾಭಿಷೇಕ ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೀವಿ. ಇನ್ನೊಂದು ವಿಶೇಷ ಏನೆಂದರೆ ಇಲ್ಲಿ ನಮ್ಮ ದೇವಸ್ಥಾನ ಪಕ್ಕದಲ್ಲಿ ಒಂದು ಕೃತಕ ಶಬರಿಮಲೆಯನ್ನು ನಿರ್ಮಾಣ ಮಾಡಿದ್ದೇವೆ. ಅದರಲ್ಲಿ 18 ಮೆಟ್ಟಲನ್ನು ಮಾಡಿದ್ದೇವೆ. ಈ 18 ಮೆಟ್ಟಲನ್ನು ಶಬರಿಮಲೆಯಲ್ಲಿ ಯಾವ ರೀತಿ ಸಾತ್ವೋಕ್ತವಾಗಿ ಪಡಿಪೂಜೆ ಆಗುತ್ತದೆ ಅದೇ ರೀತಿ ಇಲ್ಲೂ ಕೂಡ ಈ 3 ದಿನಗಳ ಕಾಲ ಪಡಿಪೂಜೆ ನಡೀತಾ ಇದೆ. ನಿನ್ನೆ 18ನೇ ತಾರೀಕು ತುಂಬ ಅದ್ಭುತವಾಗಿ ವೈಭವವಾಗಿ ಎಲ್ಲ ಜನರು ಬಂದು ಕಣ್ತುಂಬು ಅವರ ಮನ ತುಂಬ ತುಂಬಿಕೊಳ್ಳುವಂತಹ ದೊಡ್ಡ ಕಾರ್ಯಕ್ರಮ ಆಯಿತು. ಹಾಗೆ ಇಂದು ಕೂಡ ಪಡಿಪೂಜೆ ಇದೆ. ಈ ಪಡಿಪೂಜೆಯಲ್ಲಿ ಎಲ್ಲ ಸಕಲ ಭಕ್ತಾದಿಗಳು ಬಂದು ನೀವು ಶಬರಿಮಲೆಯಲ್ಲಿ ಪಡಿಪೂಜೆಗೆ ಹೋಗೋಕ್ಕಾಗೋದಿಲ್ಲ ಅನ್ನೋರು ಮತ್ತು ಮಹಿಳೆಯರು ಬೇರೆ ಯಾರೇ ಸಾಮಾನ್ಯ ವರ್ಗದವರು ಇಲ್ಲಿ ಯಾವುದೇ ನಿರ್ಬಂಧನೆ ಇಲ್ಲ. ಎಲ್ಲರೂ ಬಂದು ಈ ಪಡಿಪೂಜೆಯಲ್ಲಿ ಭಾಗವಹಿಸಿ 18 ಮೆಟ್ಟಲನ್ನೇರಿ ಅಯ್ಯಪ್ಪ ದರ್ಶನ ಪಡೆಯುವಂತಹ ಇಂತಹ ಸೌಭಾಗ್ಯವನ್ನು ಕಲ್ಪಿಸಿದ್ದೇವೆ. ಇದರಲ್ಲಿ ಎಲ್ಲರೂ ಬಂದು ಈ ಸೌಭಾಗ್ಯವನ್ನು ಪಡೆದುಕೊಂಡು ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳುವುದಕ್ಕೆ ಇದು ಸಕಾಲ ಎಂದು ನನಗೆ ಒಂದು ವಿಶ್ವಾಸವಿದೆ. ಅದರಿಂದ ಸಮಸ್ತ ಭಕ್ತಾದಿಗಳು ಬಂದು ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಯ್ಯಪ್ಪನ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಸ್ವಾಮಿ ಶರಣಂ, ಸ್ವಾಮಿ ಶರಣಂ, ಸ್ವಾಮಿ ಶರಣಂ. ಇದು ಗುರುಗಳ ಒಂದು ಹೇಳಿಕೆಯಾಗಿರುವಂಥದ್ದು. 3-4 ದಿನಗಳ ಪರ್ಯಂತ ಅತ್ಯಂತ ಅದ್ಭುತವಾದಂತಹ ಶ್ರದ್ಧಾಭಕ್ತಿಗಳ ಕಾರ್ಯಕ್ರಮ ಇಲ್ಲಿ ಶಾಸ್ತ್ರೋಕ್ತವಾಗಿ ನೆರವೇರ್ತಾ ಇದೆ. ಎಲ್ಲ ಭಕ್ತರು ಬಂದು, ಯಾಕಂದರೆ ಈಗಾಗಲೇ ಗುರುಗಳು ಹೇಳಿದರು, ಎಲ್ಲ ಕಷ್ಟಗಳನ್ನು ಅವರ ಎಲ್ಲ ನೋವುಗಳನ್ನು ನಿವಾರಣೆ ಮಾಡುವಂಥವನು ಅಯ್ಯಪ್ಪ ಸ್ವಾಮಿ ಅಂಥೇಳಿ ಅನ್ನದಾನವನ್ನು ಕೂಡ ಇಲ್ಲಿ ನಿರಂತರವಾಗಿ ನಡೀತಾ ಇದೆ. ಈ ಉತ್ಸವದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಂದು ಭಾಗವಹಿಸಬೇಕು ಅನ್ನುವಂತಹ ಮನವಿಯನ್ನು ಗುರುಸ್ವಾಮಿಗಳು ಮಾಡಿಕೊಂಡಿದ್ದಾರೆ. ಎಲ್ಲರೂ ಕೂಡ ನಾವು ಕೂಡ ಅದರಲ್ಲಿ ಪಾಲ್ಗೊಳ್ಳೋಣ. 501 ಕುಂಭಾಭಿಷೇಕ ಇಲ್ಲಿ ನಡೀತಾ ಇರುವಂಥದ್ದು ಭಾಳ ವಿಶೇಷವಾಗಿರುವಂಥದ್ದು. ಎಲ್ಲರಿಗೂ ಕೂಡ ಅಯ್ಯಪ್ಪನ ದರ್ಶನ ಇಲ್ಲಿ ಲಭ್ಯ ಆಗ್ತದೆ. ಇನ್ನು ಉತ್ಸವ ಮೂರ್ತಿ ಇದ್ದಂಥದ್ದು ಈಗ ಆ ಒಂದು ಪಂಚಲೋಹದ ವಿಗ್ರಹ ಇಲ್ಲಿ ಪ್ರತಿಷ್ಠಾಪನೆ ಆಗ್ತಾಯಿದೆ. ಎಲ್ಲರೂ ಕೂಡ ಬಂದು ಆ ಸ್ವಾಮಿಯ ದರ್ಶನವನ್ನು ಮಾಡಿ ಪುನೀತರಾಗೋಣ ಅನ್ನುವಂಥ ಮಾತನ್ನು ಹೇಳ್ತೇನೆ. ಸ್ವಾಮಿ ಶರಣಮಯ್ಯಪ್ಪ. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಪ್ರವೀಣ್ ರಾವ್, ಸಂಪೂರ್ಣ ನ್ಯೂಸ್, ಬೆಂಗಳೂರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.